ಕಸ್ಟಮರ್ಸ್ ನೋಡ್ತಾ ಇದ್ದರೆ ಒಂದು ಪ್ರೀ ಯೂಸ್ಡ್ ವೆಹಿಕಲ್ ಕಮರ್ಷಿಯಲ್ ಆಗಿರ್ಬೋದು, ವೈಟ್ ಬೋರ್ಡ್, ಎಲ್ಲೋ ಬೋರ್ಡ್ ಆಗಿರ್ಬೋದು ತೊಗೊಳ್ಬೇಕಂತ ಯಾರಾದರೂ ಇಂಟ್ರೆಸ್ಟೆಡಲ್ಲಿದ್ದರೆ ಇದೊಂದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಯಾಕಂದರೆ ಇಯರ್ ಎಂಡ್ ಆಗಿರೋದ್ರಿಂದ ಕಾರಣದಿಂದ ಒಳ್ಳೆ ಪ್ರೈಸಿಂಗಲ್ಲಿ ಅಪ್ರೂವಲ್ ಬರ್ತಿದೆ. 2023 ಮಾಡೆಲ್ ಮಾರುತಿ ಸ್ವಿಫ್ಟ್ VXi ಸರ್, ಇದು ವೆಹಿಕಲ್ ನಂಬರ್ 23 ಮಾಡೆಲ್ ಮಾರುತಿ ಸ್ವಿಫ್ಟ್ VXi. ಇದು ವರ್ಧನ್ ಹಾಕಿ ಮಾಡಿರುವಂತ ಗಾಡಿ, ಲೈಫ್ ಟ್ಯಾಕ್ಸ್ ಪೇ ಆಗಿದೆ ಗಾಡಿ, FC ರನ್ನಿಂಗ್ ಇರುವಂತ ಗಾಡಿ, ಇನ್ಶೂರೆನ್ಸ್ ಲಾಪ್ಸ್ ಆಗಿದೆ, ಮಾಡ್ಕೋಬೇಕು. 23 ಮಾಡೆಲ್ ಮಾರುತಿ ಆಲ್ಟೋ VXi ಸರ್, ಇದು ಬಿಡ್ ಮಾಡಿ 7 ಲಕ್ಷ 7 lakh. 23 ಮಾಡೆಲ್ ಮಾರುತಿ ಸ್ವಿಫ್ಟ್ VXi ವರ್ಧನ್ ಹಾಕಿ ಮಾಡಿದ, ಲೈಫ್ ಟ್ಯಾಕ್ಸ್ ಪೇ ಆಗಿರುವಂತ ಗಾಡಿ, ಇನ್ಶೂರೆನ್ಸ್ ರನ್ನಿಂಗ್ ಇದೆ, FC ರನ್ನಿಂಗ್ ಇರುವಂತ ಗಾಡಿ, ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ಗಾಡಿ. 23 ಮಾಡೆಲ್ ಮಾರುತಿ ಸ್ವಿಫ್ಟ್ VXi ಸೆಕೆಂಡ್ ಓನ್ ವೆಹಿಕಲ್ ಸರ್, ಇದು ಎರಡನೇ ಓನರ್ ಓಡ್ತಾ ಇದೆ. ಬಿಡ್ ಮಾಡಿ ಸರ್ 6 ಲಕ್ಷ. ಸ್ವಿಫ್ಟ್ ಇಲ್ಲಿ ಇದು 17 ಮಾಡಲ್ ಗಾಡಿ ನೋಡಿ, ಇದು K53ME 6776 ವರ್ಧನ್ ಡಾಕ್ಯುಮೆಂಟ್ ಸೇಲ್ ಮಾಡ್ತಾ ಇದೀವಿ. ಲೈಫ್ ಟ್ಯಾಕ್ಸ್ ಪೇ ಇರುವಂತ ಗಾಡಿ, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, FC ರನ್ನಿಂಗ್ ಇದೆ, SC ಪವರ್ ಸ್ಟೇರಿಂಗ್ ಫಾರ್ಮೆಟ್ ಅಲ್ಲಿ ಓಡ್ತಾ ಇರುವಂತ ಗಾಡಿ, ಡೀಸೆಲ್ ಇಂಜಿನ್ LDA ಸರ್. ಇದು ಬಿಡ್ ಮಾಡಿ ಸರ್, ಬಿಡ್ ಮಾಡಿ 4.5 ಮಾಡಿ 4.5 ಸರ್ ನಮಸ್ತೆ. ನಮಸ್ತೆ ಸರ್. ಹೇಗೆ ನಡೀತಾ ಇದೆ? ಹೆಂಗಿದೆ ಆಕ್ಷನ್ಸು? ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಓಕೆ, ಹೆಂಗಿದೆ ಆಕ್ಷನ್ಸ್? ಇಯರ್ ಎಂಡ್ ಅಲ್ವಾ, ಸೊ ಬೆಸ್ಟ್ ಪ್ರೈಸಿಂಗಲ್ಲಿ ನಮ್ಮ ಕಡೆಯಿಂದನೂ ಅಪ್ರೂವಲ್ಸ್ ಬರ್ತಾ ಇದೆ. ಸೊ ಯಾರೇ ಕಸ್ಟಮರ್ಸ್ ನೋಡ್ತಾ ಇದ್ದರೆ ಒಂದು ಪ್ರೀ ಯೂಸ್ಡ್ ವೆಹಿಕಲ್ ಕಮರ್ಷಿಯಲ್ ಆಗಿರ್ಬೋದು, ವೈಟ್ ಬೋರ್ಡ್, ಎಲ್ಲೋ ಬೋರ್ಡ್ ಆಗಿರ್ಬೋದು ತೊಗೊಳ್ಬೇಕಂತ ಯಾರಾದರೂ ಇಂಟ್ರೆಸ್ಟೆಡಲ್ಲಿದ್ದರೆ ಇದೊಂದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಯಾಕಂದರೆ ಇಯರ್ ಎಂಡ್ ಆಗಿರೋದ್ರಿಂದ ಕಾರಣದಿಂದ ಒಳ್ಳೆ ಪ್ರೈಸಿಂಗಲ್ಲಿ ಅಪ್ರೂವಲ್ ಬರ್ತಿದೆ. ಯಾಕೆ ಬೆಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದೀರಾ ಸರ್ ನೀವು? ಸರ್ ಯಾಕೆ ಅಂತಂದರೆ ಇಯರ್ ಎಂಡು ಈಗ 2025 ಇಯರ್ ಎಂಡ್ ಆಗ್ತಿದೆ ಅಲ್ವಾ, ಎಲ್ಲ ಕಡೆಯೂ ಎಲ್ಲರೂ ಡಿಸ್ಪೋಸಲ್ಸಲ್ಲಿ ಇರ್ತಾರೆ. ಸೊ ಬೆಸ್ಟ್ ಪ್ರೈಸಿಂಗಲ್ಲಿ ನಿಮಗೆ ವೆಹಿಕಲ್ ಸಿಗುತ್ತೆ. ನಮ್ಮದೇ ಅಂತಲ್ಲ, ಎಲ್ಲೋದ್ರೂ ಅಷ್ಟೇ. ಸೊ ನಮ್ಮಲ್ಲಿ ಇನ್ನೂ ಬೆಸ್ಟಾಗಿ ಕೊಡ್ತಾ ಇದ್ದೀವಿ. ಸೊ ಯಾರಾದರೂ ವೆಹಿಕಲ್ಸ್ ನೋಡ್ತಾ ಇದ್ದೀರಾ ಅಂದರೆ ಇನ್ನೂ ನಿಮ್ಗೆ 3 days ಟೈಮ್ ಇದೆ. ಮತ್ತು ಪ್ರತಿ ಶನಿವಾರ ಇಲ್ಲಿ ಆಕ್ಷನ್ ನಡೀತಾ ಇರುತ್ತೆ. ಸೊ ಬಂದು ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಏನು ಸ್ಪೆಷಲ್ ಆಫರ್ ಅಂತ ಏನಾದರೂ ಸರ್? ಆಫರ್ ಅನ್ನೋದೇನಿರಲ್ಲ, ಪ್ರೈಸಿಂಗ್ ವೈಸ್. ಈಗ ವೆಹಿಕಲ್ ಪ್ರೈಸಿಂಗ್ ಇರುತ್ತಲ್ಲ ಮಾಡಲು, ಅದರಲ್ಲಿ ನಿಮಗೆ ಇನ್ನೂ ಕಮ್ಮಿ ಮಾಡಿ ಡಿಸ್ಕೌಂಟಲ್ಲಿ ಮಾಡಿ ಕೊಡ್ತಾರೆ. ಓಕೆ, ಏನು ಯಾವ ಗಾಡಿಸ್ಗಳಾಗಿ ಏನೇನು ಹೇಳ್ತಾ ಇರ್ತಾರಲ್ಲ ಅದಕ್ಕಿಂತ ಕಮ್ಮಿಗೆ ಕೊಡ್ತಾರೆ. ಓಕೆ, ಮತ್ತು ನಿಮಗೆ ಇಲ್ಲಿ ನಿಮಗೆ ಅಟ್ ಪ್ರೆಸೆಂಟ್ ವೈಟ್ ಬೋರ್ಡು, ಎಲ್ಲೋ ಬೋರ್ಡು ಮತ್ತು ಸ್ಮಾಲ್ ಗೂಡ್ಸ್ ವೆಹಿಕಲ್, ಅದು ಎಲ್ಲ ವೆಹಿಕಲ್ಸು ನಿಮ್ಗೆ ಸಿಗೋದು. 100+ ವೆಹಿಕಲ್ಸ್ ಇನ್ವೆಂಟ್ರಿ ಇದೆ. ಓಕೆ, ಗ್ರಾಹಕರು ಇಯರ್ ಎಂಡ್ ಅಂತ ಜಾಸ್ತಿ ಜನ ಏನೋ ಬರ್ತಾ ಇದ್ದಾರೆ ಸರ್? ಬರ್ತಾ ಇದ್ದಾರೆ ಸರ್. ಓಕೆ, ಫ್ಲೋ ಇದೆ ಅಂತ ತೊಂದರೆ ಇಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ಈಗ ಆಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಇದೇ ಥರ ಪ್ರತಿ ಶನಿವಾರ ಇರ್ತಾರೆ. ಇನ್ನು ಯಾರ್ಯಾರು ನೋಡ್ತಾ ಇದ್ದಾರೋ ಆಕ್ಷನ್ಗಾದರೂ ಬರ್ಬೋದು. ಇಲ್ಲ ಆಕ್ಷನ್ ಅವ್ರಿಗೆ ಗೊತ್ತಾಗಲ್ಲ, ಇಲ್ಲ ನಾರ್ಮಲ್ ಡೇಸ್ ವಿಸಿಟ್ ಮಾಡ್ತೀವಿ ಅಂದರು 10 o'clock to 5 o'clock ಓಪನ್ ಇರುತ್ತೆ. ಆ ಟೈಮಲ್ಲಿ ವಿಸಿಟ್ ಮಾಡ್ಬೋದು, ವೆಹಿಕಲ್ ಇನ್ಸ್ಪೆಕ್ಷನ್ ಮಾಡ್ಬೋದು. ಅವರು ವರ್ಕೌಟ್ ಆಯ್ತು ಅಂದರೆ ಕ್ಲೋಸ್ ಮಾಡ್ಬೋದು. ಓಕೆ, ಎಲ್ಲಿಗೆ ಬರಬೇಕು, ಏನು ತೊಗೊಂಬರ್ಬೇಕು ಸರ್? ಸರ್ ನಮ್ಮದು ಶ್ರೀರಾಮ್ ಆಟೋಮಾಲ್ ಯಲಹಂಕ. ಇಲ್ಲಿ ಕೋಗಿಲು ಮೇನ್ ರೋಡಲ್ಲಿ ಒಂದು ಲೇಕ್ ಇದೆ, ಅದ್ರ ಪಕ್ಕ ನಮ್ಮ ಆಟೋಮಾಲ್ ಇರೋದು. ಇಲ್ಲ ಮ್ಯಾಪಲ್ಲಿ ಆದ್ರೂ ಶ್ರೀರಾಮ್ ಆಟೋಮಾಲ್ ಯಲಹಂಕ ಅಂತ ಹಾಕಿದ್ರೆ ಲೊಕೇಶನ್ ಬರುತ್ತೆ. ಅವ್ರ ಜೊತೆಗೆ ಆಧಾರ್ KYC ಕ್ಯಾರಿ ಮಾಡಬೇಕು, ಆಧಾರ್ ಪ್ಯಾನು. ಮತ್ತು ಆಕ್ಷನ್ ದಿನ ಬರ್ತೀರಾ ಅಂದರೆ 20,120 ರಿಜಿಸ್ಟ್ರೇಷನ್ ಫೀ. ಅದರಲ್ಲಿ 20,000 ರೀಫಂಡ್ ಆಗುತ್ತೆ ಯಾವುದೂ ಆಗಿಲ್ಲ ಅಂತಂದರೆ. ಇದನ್ನು ಕ್ಯಾರಿ ಮಾಡಿದ್ರೆ ಸಾಕು. ನ್ಯೂಸ್ ಕೆಫೆ ಬರುತ್ತೆ ಆಕ್ಷನ್ ರನ್ ಮೇಲೆ. ಈಗ ಡೆಮೋ ವೆಹಿಕಲ್ ಸರ್ ಅಷ್ಟೇ. 2010 ಮಾಡಲ್ ಮಾರುತಿ ಆಲ್ಟೋ K10 ವರ್ಧನ್ ಡಾಕ್ಯುಮೆಂಟ್ ಸೇಲ್ ಮಾಡ್ತಾ ಇಲ್ಲ. ಟ್ಯಾಕ್ಸ್ ಪೇ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇರುತ್ತೆ ಗಾಡಿ, FC ಮಾತ್ರ ಲ್ಯಾಪ್ಸ್ ಆಗಿದೆ, ಮಾಡ್ಕೊಂಡು ಎಕ್ಸ್ಟ್ರಾ ಸಿಂಗಲ್ ನೋಡ್ತಾ ಗಾಡಿ. ಇದು 2010 ಮಾಡಲ್ ಸರ್. ಬಿಡ್ ಮಾಡಿ 2 ಲಕ್ಷ 2 ಲಕ್ಷ. ಯಾರು ಬೇಕಾದ್ರೂ ಬಿಡ್ ಮಾಡ್ಬೋದು ಸರ್. 2 ಲಕ್ಷ 1 ಲಕ್ಷ ಅಂದ್ರೆ ನಿಮ್ಗೆ ಕೊಟ್ಟಿರೋ ಬುಕ್ ನ ಮೇಲೈತೆ ಸರ್. ಯಾರಿಗೂ ಏನು ಗಾಡಿ ಕನ್ಫರ್ಮ್ ಮಾಡಲ್ಲ, ಯಾವ ರೀತಿ ಅರೇಂಜ್ ನಡೀತಿ ಅಂತ ತೋರ್ಸೋಗೋಸ್ಕರ ಅಷ್ಟೇ. 1 ಲಕ್ಷ ಇದ್ರೆ ಬಿಟ್ ಮಾಡಿ, 1 ಲಕ್ಷ ಬುಕ್ ಮೇಲೆ ಎತ್ತಿ ಸರ್. ಹಂಗೆ 1 ಲಕ್ಷ ಕಲ್ಲಿದ್ದಾರೆ ನೋಡಿ, ಎತ್ತಿ ಬುಕ್ ಎತ್ತಿ ಸರ್, ಇನ್ನೂ ಎತ್ತಿ. ನೋಡಿ ಆ ತರ ಬುಕ್ ಎತ್ತಿದ್ರೆ 1 ಲಕ್ಷಕ್ಕೆ ಅವ್ರು ಇದ್ರು. ದೊಡ್ಡ ಗಾಡಿ ಎಲ್ಲ 25,000 ಡಂಪಿಂಗ್, ಚಿಕ್ಕ ಗಾಡಿ ಎಲ್ಲ 10,000 5,000 ಕೊಡ್ತೀನಿ. ಕಂಪ್ನಿ ಹತ್ತಿರದ ರೇಟ್ ಇದ್ರೆ 2,000 ಬಿಟ್ಟು ಕೊಡ್ತೀನಿ ಸರ್.
1,00,000 ಅವರಿದ್ರೆ 1,10,000 ಯಾರಾದ್ರೂ ಕೇಳ್ತಾ ಇದೀನಿ. 1,10,000 ಯಾರಾದ್ರೂ ಬಿಡ್ ಮಾಡಿ. 110 110 ಇದ್ರೆ 120 120 ಸಿಂಗಲ್ ಓನರ್ ವೆಹಿಕಲ್ ಮಾರುತಿ ಆಲ್ಟೋ K10 BXi ಇದು AC ಪವರ್ ಸ್ಟೇರಿಂಗ್ ಬರುತ್ತೆ. ಪವರ್ ವಿಂಡೋ ಫ್ರಂಟ್ ಅಂಡ್ ಪವರ್ ವಿಂಡೋ ಬರುತ್ತೆ. ಬಿಟ್ ಮಾಡಿ 120 ಗೆ 130 130 130 ಗೆ 140 140 ಫಸ್ಟ್ ಕಾಲ್ 140 ಸೆಕೆಂಡ್ ಕಾಲ್ 140 ಗೆ 50 150 ಫಸ್ಟ್ ಕಾಲ್ 150 ಸೆಕೆಂಡ್ ಕಾಲ್ 150 150 5,000 ಬೇಕಾದ್ರೆ ಮಾಡಿ. 140 ಗಿದ್ರೆ 45 ಕೇಳ್ತಾ ಇದೀನಿ. 45,000 145 145 ಫಸ್ಟ್ ಕಾಲ್ 145 ಸೆಕೆಂಡ್ ಕಾಲ್ 145 ಯಾರೆಲ್ಲ 1,45,000 145 ಗೋಯಿಂಗ್ ಸೋಲ್ಡ್ ಅಥವಾ ಸೋಲ್ಡ್ ಅಂದ್ರೆ ಗಾಡಿ ಕನ್ಫರ್ಮ್ ಆಗಿದೆ ಅಂತ, ಹೋಲ್ಡ್ ಅಂದ್ರೆ ಕಮ್ಮಿ ರೇಟ್ ಬಂದಿಲ್ಲ ಅಂತ. ಒಂದು ವಾಹನ 2-4 ನಿಮಿಷ ಮಾತ್ರ ನಡೆಯುತ್ತೆ. ಒಳ್ಳೆ ರೇಟ್ ಕೊಡಿ, ಖಂಡಿತ ಅಪ್ರೂವ್ ಬರುತ್ತೆ ಸರ್. ಇದು ಹರಾಜ ಪ್ರಕ್ರಿಯೆ ಆಗಿರೋದ್ರಿಂದ 5 ಲಕ್ಷ ವಾಹನ 3 ಲಕ್ಷಕ್ಕೆ ಬಿಟ್ಟಾಗುತ್ತೆ, 2 ಲಕ್ಷಕ್ಕೆ ಬಿಟ್ಟಾಗುತ್ತೆ. ಕಂಪನಿಯ ನಿಗದಿತ ಬೆಲೆ ಇರುತ್ತೆ ಸರ್, ಆ ಬೆಲೆ ಬರಬೇಕು ಅಥವಾ ನಿಯರೆಸ್ಟ್ ಆಗಿ ಬಂದ್ರೆ ಗಾಡಿ ಕನ್ಫರ್ಮ್ ಆಗುತ್ತೆ. ಈಗ 2 ಲಕ್ಷ ಸ್ಟಾರ್ಟ್ ಆಗುತ್ತೆ. ಇದು ಸಹ ಸೇಲಿಗೆ ಇರುತ್ತೆ ಗಾಡಿನ ಸರ್. ಇದು ಆಲ್ಟೋ ಮತ್ತೆ ಬರುತ್ತೆ. ಇಂಟ್ರೆಸ್ಟ್ ನಂಬರ್ 1 ಲಾಟ್ ನಂಬರ್ 1 2023 ಮಾಡೆಲ್ ಮಾರುತಿ ಸ್ವಿಫ್ಟ್ BXi ಸರ್. ಇದು ವೆಹಿಕಲ್ ನಂಬರ್ KS50 MC 5069 2023 ಮಾಡೆಲ್ ಮಾರುತಿ ಸ್ವಿಫ್ಟ್ BXi. ಇದು ಒರಿಜಿನಲ್ ಆಗಿ ಮಾಡಿರುವಂತ ಗಾಡಿ. ಲೈಫ್ ಟ್ಯಾಕ್ಸ್ ಆಗಿದೆ ಗಾಡಿ. FC ರನ್ನಿಂಗ್ ಇರುವಂತ ಗಾಡಿ. ಇನ್ಶೂರೆನ್ಸ್ ಲಾಪ್ಸ್ ಆಗಿದೆ, ಮಾಡ್ಕೋಬೇಕು. 23 ಮಾಡೆಲ್ ಮಾರುತಿ ಆಲ್ಟೋ BXi ಸರ್. ಇದು ಬಿಡ್ ಮಾಡಿ 7 ಲಕ್ಷ 7 ಲ್ಯಾಕ್ 650 650 650 6 ಲಕ್ಷ 6 ಲ್ಯಾಕ್ 5,500 ಇದಕ್ಕಿಂತ ಕಮ್ಮಿ ಬಿಡ್ ಮಾಡಲ್ಲ. 550 ಇದ್ರೆ ಬಿಡ್ ಮಾಡಿ. 23 ಮಾಡಲು ಮಾರುತಿ ಸ್ವಿಫ್ಟ್ BXi ಮಿಡಲ್ ವೇರಿಯಂಟ್ ಅಲ್ಲಿ ನೋಡ್ತಾ ಇರುವಂತ ಗಾಡಿ. ಇದು ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್. 550 ಇಲ್ವಾ 5 ಲಕ್ಷ 5 ಇದಕ್ಕಿಂತ ಕಮ್ಮಿ ಬಿಡ್ ಮಾಡಲ್ಲ. 5 ಲಕ್ಷ ಇದ್ರೆ ಬಿಡ್ ಮಾಡಿ. 5 ಲ್ಯಾಕ್ 5 ಲ್ಯಾಕ್ ಫಸ್ಟ್ ಕಾಲ್ 5 ಲ್ಯಾಕ್ ಸೆಕೆಂಡ್ ಕಾಲ್ ಬುಕ್ ಎತ್ಬೇಕು ಸರ್. 5 ಲಕ್ಷಕ್ಕಿದ್ರೆ 5.25 ಮಾಡಿ. 5,25,000 5ಕ್ಕಿದ್ರೆ 5.25 ಬಿಟ್ ಮಾಡ್ಬೋದು ಸರ್. 5,25,000 5ಕ್ಕಿದ್ರೆ 5.25 ಕೇಳ್ತಾ ಇದೀನಿ. ಸಿಂಗಲ್ ಓನರ್ 23 ಮಾಡಲು ಮಾರುತಿ ಸ್ವಿಫ್ಟ್ ಸರ್. ಇದು 5 ಲಕ್ಷಕ್ಕಿದ್ರೆ 5.25 ಬಿಟ್ ಮಾಡಿ. 5,25,000 23 ಮಾಡಿ ಸರ್. ಮಾರ್ಕೆಟ್ ಅಲ್ಲಿ ಬೇರೆ ರೇಟ್ ಇದೆ, ಬಿಟ್ ಮಾಡಿ. 5 ಲಕ್ಷಕ್ಕಿದ್ರೆ 5.25 ಕೇಳ್ತಾ ಇದೀನಿ. ಸಿಂಗಲ್ ಓನರ್ ಮಾರುತಿ ಸ್ವಿಫ್ಟ್ BXi 23 ಮಾಡಲ್ ಗಾಡಿ. ಇದು ಮಾರುತಿ ಸ್ವಿಫ್ಟ್ BXi 5.25 525 ಫಸ್ಟ್ ಕಾಲ್ 525 25,000 ಜಂಪ್ ಮಾಡಿ ಸರ್. 5 ಲಕ್ಷ 25,000 5,25,000 525 ಫಸ್ಟ್ ಕಾಲ್ 525 ಸೆಕೆಂಡ್ ಕಾಲ್ 525 5.25 5.5 550 ಫಸ್ಟ್ ಕಾಲ್. 23 ಮಾಡಲು ಮಿಸ್ ಮಾಡ್ಕೊಳ್ಳೋ ಹೋಗಬೇಡಿ, ಬಿಟ್ ಮಾಡಿ. 25,000 ಜಂಪ್ 550 ಫಸ್ಟ್ ಕಾಲ್ 550 ಸೆಕೆಂಡ್ ಕಾಲ್ 550 5 ಲಕ್ಷ 50,000 ಇದ್ರೆ ಬಿಟ್ ಮಾಡಿ. 23 ಮಾಡಲು ಸ್ವಿಫ್ಟ್ BXi 5 ಲಕ್ಷ 50,000 550 25,000 ಜಂಪಿಂಗ್ ಮಾಡಿ. 25,000 ಕೇಳ್ತಾ ಇದೀನಿ. ಯಾರೆಲ್ಲ 25,000ಕ್ಕೆ 5.25 5 ಕೇಳ್ತಾ ಇದೀನಿ. 550 ಫಸ್ಟ್ ಕಾಲ್ 550 ಸೆಕೆಂಡ್ ಕಾಲ್ 550 ಯಾರೆಲ್ವಾ ಓಕೆ 10,000 ಇದು. ಇದರ 550 75 5,75,000 575 ಫಸ್ಟ್ ಕಾಲ್ 550 75 ಬಿಟ್ ಮಾಡಿ. 23 ಮಾಡಲು ಮಾರುತಿ ಸ್ವಿಫ್ಟ್ BXi 5 ಲಕ್ಷ 75,000 5,75,000 575 23 ಮಾಡಲು ಮಾರುತಿ ಸ್ವಿಫ್ಟ್ BXi 575 575 ಫಸ್ಟ್ ಕಾಲ್ 575 ಸೆಕೆಂಡ್ ಕಾಲ್ 575 575 6 ಲಕ್ಷ 6 ಲಕ್ಷ ಇದ್ರೆ ಬಿಟ್ ಮಾಡಿ. 6 ಲಕ್ಷ 575 6 ಲಕ್ಷ ಇದ್ರೆ ಬಿಟ್ ಮಾಡಿ. 6 ಲ್ಯಾಕ್ ಫಸ್ಟ್ ಕಾಲ್ 6 ಲ್ಯಾಕ್ 25,000 ಜಂಪಿಂಗ್ ನಿಂತಿರೋ ಕೂತ್ಕೊಳ್ಳಿ ಸರ್. ನಿಂತಿರೋ ಕೂತ್ಕೊಬೇಕು. 6 ಲಕ್ಷ 25,000 ಜಂಪಿಂಗ್ ಹೇಳ್ತಾ ಇದೀನಿ. 6 ಲಕ್ಷ ಇದ್ರೆ ಬಿಟ್ ಮಾಡಿ ಸರ್. 23 ಮಾಡಲು ಸಿಂಗಲ್ ಓನರ್ 6 ಲಕ್ಷ 6 ಫಸ್ಟ್ ಕಾಲ್ ಮಾರುತಿ ಸ್ವಿಫ್ಟ್ BXi ಸಿಂಗಲ್ ಓನರ್ ವೆಹಿಕಲ್. 6 625
625 ಫಸ್ಟ್ ಕಾಲ್ 6 ಲಕ್ಷ ಇದ್ದಾರೆ 625 ಮಾಡಿ ಸಿಂಗಲ್ ಓನರ್ ಭಾರತೀಯ ಸ್ವಿಫ್ಟ್ VXI ಇದು 6,25,000 625 ಬಿಟ್ ಮಾಡ್ಬೋದು ಸರ್ 625 ಎಷ್ಟು ಮಾಡಿದ ಗಾಡಿ ಸಿಗಲ್ಲ 23 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 625 625 ಫಸ್ಟ್ ಕಾಲ್ 625 ಸೆಕೆಂಡ್ ಕಾಲ್ ಪ್ರೊಫೈಲ್ ಕಾರ್ಡ್ ಆಗಿರೋ ಲೋನ್ ಆಗುತ್ತೆ ಸರ್ 6,25,000 6,25,000 10,000 ಇದ್ರೆ ಮಾಡೋದು ಮಾಡಿ 6,10,000 6ಕ್ಕಿದ್ರೆ 6 10ಕ್ಕಿದ್ರೆ ಕೇಳ್ತಾ ಇದೀನಿ 6,10,000 ಒಂದ್ಸಲ ಗಾಡಿ ಬಿಟ್ಟಾದ್ರೆ ಮತ್ತೆ ಬಿಡ್ ಆಗಲ್ಲ ಸರ್ 6,10,000 ಇದ್ರೆ ಬಿಟ್ ಮಾಡಿ 6 ಲಕ್ಷಕ್ಕಿದ್ರೆ 6 10 ಕೇಳ್ತಾ ಇದೀನಿ 6,10,000 ಯಾರಾದ್ರೂ ಬಿಟ್ ಮಾಡಬಹುದು 610 23 ಮಾಡಿ ಮಾರುತಿ ಸ್ವಿಫ್ಟ್ VXI ಸಿಂಗಲ್ ಓನರ್ ವೆಹಿಕಲ್ 6,10,000 ಸರ್ ಯಾರಿಗಿದ್ರೆ 10,000 ಸಮಥಿಂಗ್ ಹೇಳ್ತಾ ಇದೀನಿ 610 ಫಸ್ಟ್ ಕಾಲ್ 610 ಪ್ರೊಫೈಲ್ ಗಾರ್ಡ್ ಆಗಿದೆ ಅಪ್ 4 ರಿಂದ 5 ಲಕ್ಷ ಲೋನ್ ಆಗುತ್ತೆ 6,10,000 610 ಸೆಕೆಂಡ್ ಕಾಲ್ 610 5,000 ಮಾಡಿ 6,05,000 605 6ಕ್ಕಿದ್ರೆ 5,000 ಜಂಪಿಂಗ್ ಹೇಳ್ತಾ ಇದೀನಿ 6,05,000 ಯಾರಾದ್ರೂ ಬಿಟ್ ಮಾಡಿ 6,5,000 ಫಸ್ಟ್ ಕಾಲ್ ಯಾರನ್ನ ಸರ್ ಫ್ರಂಟ್ ಡ್ರೈವರ್ ಇಲ್ವಾ 6,05,000ಕ್ಕೆ ಸರ್ ನೀವು ಬಿಟ್ ಮಾಡಿದ್ರಲ್ಲ ಇಲ್ವಾ 6,05,000 605 ಫ್ರೆಂಡ್ ಕೇಳಪ್ಪ 605 5,000 ಜಂಪಿಂಗ್ ಹೇಳ್ತಾ ಇದೀನಿ 6 ಲಕ್ಷಕ್ಕಿದ್ರೆ 6,500 ಇದ್ರೆ ಬಿಟ್ ಮಾಡಿ 6,05,000 605 ಫಸ್ಟ್ ಕಾಲ್ 5,000 ಜಂಪಿಂಗ್ ಸಿಂಗಲ್ ಓನರ್ 23 ಮಾಡಲು ಭಾರತೀಯ ಸ್ವಿಫ್ಟ್ VXI 6 ಲಕ್ಷಕ್ಕಿದ್ರೆ 6,500 ಕೇಳ್ತಾ ಇದೀನಿ 6,05,000 ನೀವು ಇದ್ರೆ ನೀವು ಬುಟ್ಟ ಮೇಲೆ ಹತ್ಬೋದು 6,05,000 605 6 ಲಕ್ಷದ ಬ್ಯಾಕ್ ಸೈಡ್ ಇದ್ರೆ 6,500 ಇದ್ರೆ ಬಿಟ್ ಮಾಡಿ ಏನೇ ಕನ್ಫ್ಯೂಸ್ ಇದ್ರೆ ಕೇಳ್ಬೋದು 6 ಲಕ್ಷಕ್ಕಿದ್ರೆ 6,500 ಇದ್ರೆ ಬಿಟ್ ಮಾಡಿ 605 ಫಸ್ಟ್ ಕಾಲ್ 605 ಯೋಚನೆ ಮಾಡಿದ್ರೆ ಗಾಡಿ ಸಿಗಲ್ಲ ಬಿಟ್ ಮಾಡಿ ಸಿಂಗಲ್ ಓನರ್ ವೆಹಿಕಲ್ 2023 ಮಾಡಲ್ ಮಾರುತಿ ಸ್ವಿಫ್ಟ್ VXI 6,05,000 ಫಸ್ಟ್ ಕಾಲ್ 605 ಸೆಕೆಂಡ್ ಕಾಲ್ 605 ಕೇವಲ 2,000 ರೈಸ್ ಮಾಡಲ್ ಮಾಡಿ 6 ಲಕ್ಷ ಎಷ್ಟಿದ್ದೀರಾ 2 ಅಂದ್ರೆ 2 ಹೇಳ್ಕೊಂಬಿಟ್ರಾ ನೀವು ಇದೀರಾ 2ಕ್ಕೆ 5ಕ್ಕ ಗೊತ್ತಾಯ್ತು 6,02,000 ಇದ್ದಾರೆ 604 ಫಸ್ಟ್ ಕಾಲ್ 604 ಸೆಕೆಂಡ್ ಕಾಲ್ 604 ಎಷ್ಟು ಬೇಗ ಮಾತ್ರ ತಗೊಂಡಿದ್ದೀನಿ ಸರ್ ಇನ್ನು ಕನ್ಫರ್ಮ್ ಮಾಡಿಲ್ಲ 6,04,000 ಯಾರಾದ್ರೂ ಬಿಟ್ ಮಾಡಿ 6,04 ಫಸ್ಟ್ ಕಾಲ್ 6,04 ಸೆಕೆಂಡ್ ಕಾಲ್ 6,04 ಎಷ್ಟು ಬಿಡ್ 6,02,000 105 ಓಕೆ ಎಷ್ಟು ಬಿಟ್ಟು ತಗೊಂಡಿದ್ದೀನಿ ಸರ್ 5 ನಿಮಿಷ ಕನ್ಫರ್ಮ್ ಮಾಡ್ತೀನಿ ಸರ್ ನಾವು ಹೇಳ್ತೀನಿ ನೆಕ್ಸ್ಟ್ ವೆಹಿಕಲ್ 115 ಓಕೆ ನೆಕ್ಸ್ಟ್ ಲಾಟ್ ನಂಬರ್ 2 ನೋಡಿ 23 ಮಾಡಲು ಮಾರುತಿ 0791 ಇದು 0791 2023 ಮಾಡಲು ಮಾರುತಿ VXI ಡಾಕ್ಯುಮೆಂಟ್ ಲೈಫ್ ಟ್ಯಾಕ್ಸ್ ಪೇ ಇರುವಂತ ಗಾಡಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ FC ರನ್ನಿಂಗ್ ಇರುವಂತ ಗಾಡಿ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ಗಾಡಿ 23 ಮಾಡಲು ಮಾರುತಿ ಸ್ವಿಫ್ಟ್ VXI ಇದು ಸೆಕೆಂಡ್ ಓನ್ ವೆಹಿಕಲ್ ಸರ್ ಇದು 2ನೇ ಓನರ್ ಓಡ್ತಾ ಇದೆ ಬಿಟ್ ಮಾಡಿ ಸರ್ 6 ಲಕ್ಷ 6 5 ಲಕ್ಷ ಇದಕ್ಕಿಂತ ಕಮ್ಮಿ ಬಿಟ್ ಮಾಡಲ್ಲ 5 ಲಕ್ಷ 5 ಬಿಟ್ ಮಾಡಿ 5 ಲ್ಯಾಕ್ ಫಸ್ಟ್ ಕಾಲ್ 5 ಲ್ಯಾಕ್ ಸೆಕೆಂಡ್ ಕಾಲ್ 5 ಲ್ಯಾಕ್ ಯಾರಿಲ್ಲ 5 ಲಕ್ಷಕ್ಕೆ 5 ಲಕ್ಷ 5 ಲ್ಯಾಕ್ ನೋ ಬಿಡ್ ನೆಕ್ಸ್ಟ್ ವೆಹಿಕಲ್ ಲಾಟ್ ನಂಬರ್ 3 ಬರಲಿ ಸ್ವಿಫ್ಟ್ ಇದು 17 ಮಾಡಲು ಗಾಡಿ ನೋಡಿ ಇದು K53ME 6776 ವರ್ಧಾ ಡಾಕ್ಯುಮೆಂಟ್ ಸೇಲ್ ಮಾಡ್ತಾ ಇದೀನಿ ಲ್ಯಾಪ್ಟಾಪ್ ಟ್ಯಾಕ್ಸ್ ಪೇ ಇರುವಂತ ಗಾಡಿ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ FC ರನ್ನಿಂಗ್ ಇದೆ SC ಪಾಸ್ ಟೈಮ್ ಫಾರ್ಮೆಟ್ ಅಲ್ಲಿ ಓಡ್ತಾ ಇರುವಂತ ಗಾಡಿ ಡೀಸೆಲ್ ಇಂಜಿನ್ LDA ಸರ್ ಇದು ಬಿಡ್ ಮಾಡಿ ಸರ್ ಬಿಡ್ ಮಾಡಿ 4.5 ಮಾಡಿ 4.5 4 ಲಕ್ಷ 4 ಮಾಡಿ ಸಾಕು ಸರ್ ಇದಕ್ಕಿಂತ ಕಮ್ಮಿ ಬಿಡ್ ಮಾಡಲ್ಲ 3.5 350 3 ಲಕ್ಷ 3 ಇದಕ್ಕಿಂತ ಕಮ್ಮಿ ಇಲ್ಲ 3 ಲ್ಯಾಕ್ ಫಸ್ಟ್ ಕಾಲ್ 3 ಲ್ಯಾಕ್ ಸೆಕೆಂಡ್ ಕಾಲ್ 3 ಲ್ಯಾಕ್ ಯಾರಿಲ್ಲ 3 ಲಕ್ಷ 3 ಲಕ್ಷ 3 ಲ್ಯಾಕ್ ನೋ ಬಿಡ್ ನೆಕ್ಸ್ಟ್ ಬೇಕು
ನೆಕ್ಸ್ಟ್ ಲಾಟ್ ನಂಬರ್ 4 ಲಾಟ್ ನಂಬರ್ 4 ನೋಡಿ, ಇದು 15 ಮಾಡಲು ಗಾಡಿ ಸರ್. ಇದು 15 ಮಾಡಲು ಮಾರುತಿ ಸ್ವಿಫ್ಟ್ VXi ಸರ್. ಇದು ಪೆಟ್ರೋಲ್ ಇಂಜಿನ್ K34N 5064 ಒಂದಾಲಕ್ಕೆ ಮಾಡ ಸೇಲ್ ಮಾಡ್ತಾ ಇದ್ದೀನಿ. ಲೈಫ್ ಅಂಡ್ ಟ್ಯಾಕ್ಸ್ ಆಗಿರೋಂಥ ಗಾಡಿ, ಇನ್ಸೂರೆನ್ಸ್ ರನ್ ಆಗಿದೆ, FSR ರನ್ ಆಗಿರೋಂಥ ಗಾಡಿ, ಅಪ್ಡೇಟ್ ಡಾಕ್ಯುಮೆಂಟ್ ಇರೋಂಥ ಗಾಡಿ. ಇದು SF ಪವರ್ ಅನ್ನು ಬಾಲೋಡಾ ಸೆಂಟರ್ ಆಗಿ ಓಡ್ತಾರಂತ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಓಡ್ತಾರಂತ ಗಾಡಿ ಸರ್. ಇದು ಬಿಡ್ ಮಾಡಿ 5 ಲಕ್ಷ 5 5 5 4.5 4.5 4 ಲಕ್ಷ 4 4 4 3.5 ಮಾಡಿ 3 ಲಕ್ಷ. ಇದಕ್ಕಿಂತ ಕಮ್ಮಿ ಬಿಡ್ ಮಾಡಲ್ಲ. 3 ಲಕ್ಷ ಇದ್ರೆ ಬಿಡ್ ಮಾಡಿ 3 ಲಕ್ಷ 3 ಲ್ಯಾಕ್ ಫಸ್ಟ್ ಕಾಲ್, 3 ಲ್ಯಾಕ್ ಸೆಕೆಂಡ್ ಕಾಲ್, 3 ಲ್ಯಾಕ್ 3 ಲಕ್ಷ 275 275 ನಾಟ್ ಗುಡ್. ನೆಕ್ಸ್ಟ್ ಬೇಕು. ನೆಕ್ಸ್ಟ್ ಲಾಟ್ ನಂಬರ್ 5 ಬರ್ತಾ ಇದೆಯಾ?